ಈಗ ನಾ ಜಾಸ್ತಿ ಏನು ಮಾತಾಡಂಗಿಲ್ಲ, ಹಿಂದಿ ಜಾಸ್ತಿ ಬರಂಗಿಲ್ಲ, ಕನ್ನಡ ಮಾತಾಡ್ತೀನಿ, ಯಾರು ತಿಳ್ಕೊಳ್ರಿ. ಈಗ ಅಷ್ಟೇ ತಮ್ಗೆಲ್ಲರೂ ಗೊತ್ತಿರುವಂಗ ಅವತ್ತಿನ ಫಂಕ್ಷನ್ ಆಯ್ತಲ್ಲ, ಎಲ್ಲಿ ಹರಿಗಿರೋದು ಫಂಕ್ಷನ್ ಆದಾಗ ತಮ್ಮೆಲ್ಲರಿಗೆ ಹೇಳಿದ್ವಿ, ಯಾರ್ಯಾರಿಗೆ ಲೈಸೆನ್ಸ್ ಇಲ್ಲ, 4 ವೀಲರ್ ಆಗಿರ್ಬೋದು, 2 ವೀಲರ್ ಆಗಿರ್ಬೋದು, ಅವರು ಕನ್ಸರ್ನ್ ಸಂಬಂಧಪಟ್ಟವ್ರಿಗೆ ಡಾಕ್ಯುಮೆಂಟ್ಸ್ ತಂದು ಕೊಟ್ಟರೆ ಎಲ್ಲ ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿ. ಅದೇ ರೀತಿಯಾಗಿ ತಾವೆಲ್ಲರೂ ಮ್ಯಾಕ್ಸಿಮಮ್ ಜನ ನಮ್ಮ ಮಾತಿಗೆ ಸ್ಪಂದಿಸಿ ಬಹಳಷ್ಟು ಜನರು ನಮಗೆ ಅಪ್ಲಿಕೇಶನ್ ತಂದು ಕೊಟ್ಟಿದ್ರಿ. ಅದೇ ಅಪ್ಲಿಕೇಶನ್ ಅನ್ನ ಆಲ್ರೆಡಿ ನಾವು ಶಿವರಾಜ್ ಅವರಿಗೆ ನಾವು ಕೊಟ್ಟಿವಿ. ಅವರು ತಮ್ಗೆಲ್ಲರಿಗೆ ಕರೆಸಿ ಕರೆಕ್ಟ್ ಅಪ್ಡೇಟ್ ಮಾಡಿ ಇಲ್ಲಿವರೆಗೆ 608 ಲರ್ನಿಂಗ್ ಲೈಸೆನ್ಸ್ ಅನ್ನ ರೆಡಿ ಮಾಡಿದ್ದಾರೆ ಆಲ್ರೆಡಿ. ಅದರಲ್ಲಿ ನಮ್ಗೆ ಕೊಟ್ಟಂತ ಎಲ್ಲ ಲರ್ನಿಂಗ್ ಲೈಸೆನ್ಸ್ ನಮ್ಗೆ ಆಲ್ರೆಡಿ ಕೊಡ್ತೀವಿ. ತಾವೆಲ್ಲರೂ ಕರೆಕ್ಟ್ ಆಗಿ ಕಾಳಜಿ ವಹಿಸಿ ಒರಿಜಿನಲ್ ಲೈಸೆನ್ಸ್ ಅನ್ನ 1 ತಿಂಗಳೊಳಗೆ ಎಲ್ಲ ಮಾಡ್ಕೋಬೇಕು. ನಾವೇನು ಹೇಳ್ಬೇಕೆಲ್ಲ ಹೇಳಿರ್ತೀವಿ RTO ಆಫೀಸರ್ಗೆ ಎಲ್ಲ, ತಾವು ಸಹಿತ ಅಲ್ಲಿ ಹೋಗಿ ಮತ್ತೆ ಶಿವರಾಜ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಒರಿಜಿನಲ್ ಲೈಸೆನ್ಸ್ ಮಾಡಿಸ್ಕೋಬೇಕು. ಈಗ ಮೊನ್ನೆ ನಮ್ಮ SP ಸಾಹೇಬ್ರ ಆಗಿರ್ಬೋದು, SP ಸಾಹೇಬ್ರ ಆಗಿರ್ಬೋದು, DSP ಸಾಹೇಬ್ರ ಆಗಿರ್ಬೋದು, ಉದ್ದೇಶ ಅಷ್ಟೇ, ಯಾರ ಹತ್ರ ಲೈಸೆನ್ಸ್ ಇಲ್ಲ ಅವ್ರಿಗೆಲ್ಲರಿಗೆ ಬಡವರು ತರ ಕೆಲವೊಬ್ಬರಿಗೆ ಅರ್ಥ ಆಗಂಗಿಲ್ಲ. ನಮ್ಮ ಲೈಸೆನ್ಸ್ ಏನು, ಅದ್ರ ಇಂಪಾರ್ಟೆನ್ಸ್ ಏನು, ಅದು ಮಾಡ್ಕೊಂಡ್ರೆ ಏನು ಲಾಭ ಅದ ಅನ್ನೋ ಬಗ್ಗೆ ತಿಳುವಳಿಕೆ ಇರಂಗಿಲ್ಲ. ಸುಮ್ಮನೆ ಹಂಗೆ ಒಂಥರ ನಡ್ಸ್ಕೊಂಡು ಹೋಗ್ತಿರ್ತಾರ. ಅಂಥವ್ರಿಗೆ ಸ್ವಲ್ಪ ಮುಗ್ಧರಿಗೆ ಕರೆಸಿ ಅವ್ರಿಗೆ ತಿಳುವಳಿಕೆ ಹೇಳಿ ಅವ್ರಿಗೆಲ್ಲ ಲೈಸೆನ್ಸ್ ಮಾಡಿಸ್ಕೊಡ್ರಿ ಅಂತೇಳಿ SP ಸಾಹೇಬ್ರು ಮೈಕ್ರೋ ಸಾಹೇಬ್ರು ಹೇಳಿರೋದ್ರಿಂದ ನಾವು ಎಲ್ಲರೂ ಮುತುವರ್ಜಿಸಿ ಕೆಲಸ ಮಾಡಿದ್ದೀವಿ. ಮತ್ತು ಅದಕ್ಕೆ ತಕ್ಕಂತೆ ತಾವೆಲ್ಲರೂ ಸ್ಪಂದಿಸಿದ್ರಿ. ನಾವು ಸ್ಪೆಷಲ್ ಆಗಿ ನಿಮ್ಮ 4 ರಿಂದ ಹಿಡ್ಕೊಂಡು ಎಲ್ಲಿ ತನಕ ಕಾಯಿಸ್ಕೊಂಡು ಕುಂದಿಸ್ಕೊಂಡಿದ್ವಿ. ತಾವೆಲ್ಲರೂ ತಾಳ್ಮೆಯಿಂದ ಇಲ್ಲಿ ಕುಂತಿದ್ರಿ. ನಮ್ಮ ಒಂದು ಕೆಲಸಕ್ಕೆ ಸಹಿತ ತಾವು ಸಪೋರ್ಟಿವ್ ಆಗಿ ನಿಂತಿರಿ ಅಂತ ಹೇಳಿ ನಮ್ಗೆ ಬಹಳಷ್ಟು ಖುಷಿ ಅದ. ಅದೇ ರೀತಿ ಒಂದು 10 ನಿಮಿಷ ನಮ್ಮ SP ಸಾಹೇಬ್ರು ಬರ್ತಾರ. ಇಲ್ಲಿವರೆಗೆ ರೆಡಿ ಆದಂತ ಲರ್ನಿಂಗ್ ಲೈಸೆನ್ಸ್ ತಮ್ಗೆ ಕೊಡ್ತೀವಿ. ಅದನ್ನ ತೆಗೆದುಕೊಂಡು RTO ಆಫೀಸ್ನಾಗ ಹೋಗಿ 1 ತಿಂಗಳೊಳಗೆ ಕರೆಕ್ಟಾಗಿ ಒರಿಜಿನಲ್ ಲೈಸೆನ್ಸ್ ಮಾಡಿಸ್ಕೊಂಡು ನಿಮಗೂ ಮತ್ತು ನಿಮ್ಮ ಫ್ಯಾಮಿಲಿಗೆ ಆಗಿರ್ಬೋದು, ನಿಮ್ಮ ಟೋಟಲ್ ಎಲ್ಲ ಸೇಫ್ಟಿಯಾಗಿ ಒಂದು ರೋಡ್ ಮೇಲೆ ಓಡಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ನಾವು ಏನು ಪ್ರಯತ್ನ ಮಾಡಬೇಕು, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ದಯವಿಟ್ಟು ತಾವೆಲ್ಲರೂ ಈ ವಿಷಯನ ಯಾಕೆ ನಾವು ಇಷ್ಟೊಂದು ಗಂಭೀರವಾಗಿ ತೆಗೆದುಕೊಂಡಿವಿ ಅಂತಂದ್ರೆ, ಭಾಳ ಜನ ಹತ್ರ ಡಾಕ್ಯುಮೆಂಟ್ಸ್ ಇರಂಗಿಲ್ಲ. ಡಾಕ್ಯುಮೆಂಟ್ಸ್ ಇರಲಾರ್ದೆ ಏನೇನು ರೋಡ್ ಮೇಲೆ ಓಡಾಡ್ತಾರೆ, ಏನು ಅನಾಹುತ ಆಯ್ತು ಅಂತಂದ್ರೆ ಆಮೇಲೆ ನಮ್ಮ ಹತ್ರ ಬರ್ತಾರೆ. ಸರ್ ನೋಡಿ ಸರ್ ಹಿಂಗಾಗ್ಯದ, ಲೈಸೆನ್ಸ್ ಇಲ್ಲ, ಗಾಡಿಗೆ ಇನ್ಶೂರೆನ್ಸ್ ಇಲ್ಲ ಸರ್, ಏನಾರು ಹೆಲ್ಪ್ ಮಾಡಿ ಸರ್. ನಾವು ಅಂಥ ಸಂದರ್ಭದೊಳಗೆ ಯಾವುದೇ ರೀತಿಯಿಂದ ಹೆಲ್ಪ್ ಮಾಡೋಕ್ಕಾಗೋದಿಲ್ಲ. ದಯವಿಟ್ಟು ಯಾವಾಗ ಹೆಲ್ಪ್ ಮಾಡ್ಬೇಕಪ್ಪ ಅಂತಂದ್ರೆ, ನಾವು ನಿಮಗೆ ಅಡ್ವಾನ್ಸ್ ನಿಮ್ಗೆ ಏನು ಗೊತ್ತಾಗಲ್ಲ ಸರ್, ನಮ್ಮ ಬಗ್ಗೆ ಈ ಥರ ಗಾಡಿ ತಂದಿದ್ದೀವಿ, ಗಾಡಿ ನಡೆಸ್ಬೇಕಾಗ್ಯದ, ನಾವು ಎಷ್ಟು ಕರೆಕ್ಟ್ ಆಗಿರ್ಬೇಕಂದ್ರೆ ಏನೇನತ್ತ ನಮ್ಮ ಡಾಕ್ಯುಮೆಂಟ್ಸ್ ಇರಬೇಕು ಅಂತೇಳಿ ನಮ್ಗೆ ಕೇಳಿದ್ರೆ ನಿಮಗೆ ನಾವು ಚೆನ್ನಾಗಿ ಗೈಡ್ ಮಾಡ್ತೀವಿ. ನಿಮ್ಗೆ ಏನಾದ್ರು ತೊಂದರೆ ಅದ್ರ ಜೊತೆಗೆ ನಾವು ಸಪೋರ್ಟಿವ್ ಆಗಿ ನಿಂತು ಕೆಲಸ ಮಾಡಿಸ್ಕೊಡ್ತೀವಿ. ದಯವಿಟ್ಟು ಇನ್ಸಿಡೆಂಟ್ ಆಗೋಕ್ಕಿಂತ ಮುಂಚೆನೇ ನೀವು ತಯಾರಾಗಬೇಕು. ಒಬ್ಬ ಮನುಷ್ಯ 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಸ್ಟೇರಿಂಗ್ ಕೈ ಹಿಡಿಬೇಕಂತಂದ್ರೆ ಏನೇ ಕರೆಕ್ಟಾಗಿ ನಮ್ಮಲ್ಲಿ ಹತ್ರ ಇರಬೇಕು ಅನ್ನೋ ಬಗ್ಗೆ ನಿಮ್ಗೆ ಐಡಿಯಾ ಇರಬೇಕು. ಅವೆಲ್ಲ ನಿಮ್ಮ ಹತ್ರ ಇದ್ರು ಮಾತ್ರ ಏನೇ ಇನ್ಸಿಡೆಂಟ್ ಆದ್ರೂ ನಿಮ್ಮ ಫ್ಯಾಮಿಲಿ ಮತ್ತು ನೀವು ಸೇಫ್ ಆಗಿರ್ತಾರೆ. ತಿಳಿತಲ್ಲ, ಅದ್ರ ಸಲುವಾಗಿ ಫಸ್ಟ್ ಏನಪ್ಪ, ನೀವು ಗಾಡಿ ಸ್ಟೇರಿಂಗ್ ಇದು ಒಂದು ಗಾಡಿ ಮನೆಯಿಂದ ಹೊರಗೆ ತೆಗೆದ್ಮೇಲೆ ನಿಮ್ಮ ಹತ್ರ ಕಂಪಲ್ಸರಿಯಾಗಿ ಲೈಸೆನ್ಸ್ ಇರಬೇಕು. ಲೈಸೆನ್ಸ್ ಆಗಿದ್ಮೇಲೆ ಗಾಡಿ ಕಂಪಲ್ಸರಿಯಾಗಿ ರಿಜಿಸ್ಟ್ರೇಷನ್ ಆಗಿರ್ಬೇಕು. ನೀವು ನಡೆಸುವಂತ ಗಾಡಿ ಅದು ಕರೆಕ್ಟ್ ಫಿಟ್ನೆಸ್ ಅದ ಇಲ್ಲ, ಕರೆಕ್ಟ್ ನಡೆಸಲಿಕ್ಕೆ ಯೋಗ್ಯ ಅದಲ್ಲ ಅಂತ ತಿಳ್ಕೊಂಡು ಫಿಟ್ನೆಸ್ ಸರ್ಟಿಫಿಕೇಟ್ ಇರ್ಬೇಕು, ಫಿಟ್ನೆಸ್ ಇರ್ಬೇಕು. ಅದಕ್ಕೆ ಮತ್ತೆ ಗಾಡಿ ಇನ್ಶೂರೆನ್ಸ್ ಇರಬೇಕು. ಇನ್ಶೂರೆನ್ಸ್ ಕಂಪಲ್ಸರಿ. ಇನ್ಶೂರೆನ್ಸ್ ಇಲ್ಲದ ಗಾಡಿಗಳು ರೋಡ್ ಮೇಲೆ ಓಡಾಡ್ತಾವೆ. ಸ್ವಲ್ಪ ನೀವು 1000-2000 ರೂಪಾಯಿಗಾಗಿ ಒಂದು 500 ರೂಪಾಯಿಗಾಗಿ ವಿಚಾರ ಮಾಡಿಕಿಸಿಂದ ಇನ್ಶೂರೆನ್ಸ್ ಮಾಡ್ಸಂಗಿಲ್ಲ. ಒಂದೊಂದು ಸರ್ತಿಗೆ ಏನಾಗ್ಬಿಡುತ್ತೆ ಅಂತಂದ್ರೆ, ನಮ್ಮಲ್ಲಿ ಬಾಕಿದ ಒಂದು ಆಕ್ಸಿಡೆಂಟ್ ಆಯ್ತು, ರಾತ್ರಿ 12 ಗಂಟೆಗೆ ಇನ್ಶೂರೆನ್ಸ್ ಮುಗಿದ 1:30 ಆಕ್ಸಿಡೆಂಟ್ ಆಗಿ ಒಬ್ಬ ಮನುಷ್ಯ ಡೆತ್ತದ. ಕೇವಲ 1:30 ತಾಸು ಇನ್ಶೂರೆನ್ಸ್ ಮುಗಿದು 1:30 ತಾಸು ಆದ್ರ ಸದ್ಯಕ್ಕೆ ಅದು ಇನ್ವ್ಯಾಲಿಡ್. ಇನ್ಶೂರೆನ್ಸ್ ಇತ್ತು ಅಂತಂದ್ರೆ ನಿಮ್ದು ಏನೇ ಡ್ಯಾಮೇಜ್ ಇದ್ದು ಸದ್ಯಕ್ಕೆ ಇನ್ಶೂರೆನ್ಸ್ ಕಂಪನಿದವ್ರು ಕೊಡ್ತಾರೆ. ಒಂದ್ ವೇಳೆ ನೀವು ಇನ್ಶೂರೆನ್ಸ್ ಎಲ್ಲಾದ್ರೂ ಏನಾದ್ರು ಡ್ಯಾಮೇಜ್ ಆಯ್ತು ಅಂದ್ರೆ ಕಂಪಲ್ಸರಿ ಓನರ್ ಕೊಡ್ಬೇಕಾಗ್ತದ. ಮತ್ತೆ ನಿಮ್ಮ ಹತ್ರ ವೆಹಿಕಲ್ ಇರ್ತಾವ, ಯಾರಿಗೂ ನಿಮ್ಮ ಮನೆಯವ್ರಿಗೆ ತೋರಿಸಿದ್ದ, ನಿಮ್ಮ ತಮ್ಮ ನಿಮ್ಮ ಮನೆಯವ್ರಿಗೆ ಅಣ್ತಂದರಿಗೆ ತೋರಿಸಿದಾಗ ಲೈಸೆನ್ಸ್ ಎಲ್ಲದವ್ರಿಗೆ ಯಾರಿಗೆ ದಯವಿಟ್ಟು ಗಾಡಿ ಕೊಡಕ್ ಹೋಗ್ಬೇಡ್ರಿ.
ಲೈಸೆನ್ಸ್ ಇರೋದು ಗಾಡಿ ಕೊಟ್ರಿ ಅಂತಂದ್ರ ಏನೇ ಅನಾಹುತ ಆದ್ರೂ ಅದು ನೀವೇ ಜವಾಬ್ದಾರ ಆಗ್ತದೆ, ನೀವು ಮನಿನೇ ಮುಚ್ಚುತ್ತವ್ರೆ. ಬಹಳಷ್ಟು ಸೀರಿಯಸ್ ಆಗಿ ಗಂಭೀರವಾಗಿ ವಿಚಾರ ಮಾಡ್ರಿ. ಇನ್ಸಿಡೆಂಟ್ ಯಾರ ಮನೆಗೆ ಆಗಿದ್ರು ಅವ್ರಿಗೆ ಗೊತ್ತಿರ್ತದ ಅದ್ರ ಬೆಲೆ ಏನಂತೇಳಿ. ಅದ್ರ ಸಲುವಾಗಿ ಕಂಪಲ್ಸರಿ ಎಲ್ಲ ಗಾಡಿಗೆ ನೀವು ಇನ್ಶೂರೆನ್ಸ್ ಮಾಡಿಸ್ಕೋಬೇಕು. ಅರ್ಥ ಆಯ್ತಲ್ಲ? ಅದಕ್ಕೆ ನಿಮ್ಗೆ ಏನಾದ್ರು ಕ್ಲಾರಿಫಿಕೇಶನ್ ಬೇಕು, ನಿಮ್ಗೆ ಏನಾದ್ರು ಗೊತ್ತಾಗ್ಲಿಕ್ಕೆ ಅಂತಂದ್ರೆ ನಮ್ಮ ಟ್ರಾಫಿಕ್ ಕನ್ಸಲ್ಟ್ ಮಾಡ್ರಿ. ಯಾರು ಅಧಿಕಾರಿಗಳಿಗೆ ನಾವು ಏನು ಹೇಳೋದಿದ್ರೆ ಫೋನ್ ಮಾಡಿ ಹೇಳಿ ಸರ್, ಇಂಥ ಹುಡುಗ ಬರ್ತಾನ, ಸ್ವಲ್ಪ ಕೋಆಪರೇಟ್ ಮಾಡೋಣ, ಹೆಲ್ಪ್ ಮಾಡಿ ಅಂತ ಹೇಳ್ತೀವಿ ನಾವು. ನಿಮ್ಮ ಕೆಲಸ ಆಗ್ಬೇಕು, ನಿಮ್ಮ ಫ್ಯಾಮಿಲಿ ಸೇಫ್ ಆಗಿರ್ಬೇಕು, ನೀವು ಸೇಫ್ ಆಗಿರ್ಬೇಕು. ಜೊತೆಗೆ ಬೇರೆದವ್ರಿಗೆ ಯಾರು ಲೈಫಿಗೆ ತೊಂದರೆ ಆಗಲ್ಲ ನಾವು ಗಾಡಿ ಮೂವ್ಮೆಂಟ್ ಮಾಡ್ಕೊಂಡು ರೋಡ್ ಮೇಲೆ ಓಡಾಡ್ಬೇಕಷ್ಟೇ. ಅದ್ರ ಸಲುವಾಗಿ ನಾವು ಪ್ರಸ್ತಾವಕ್ಕೆ ಇಲ್ಲಿ ತನಕ ಮಾತಾಡಿದ್ವಿ. ಈಗ ಮೈಕ್ರೋ ಸರ್ ಒಂದೆರಡು ಮಾತಾಡ್ತಾರೆ, ತಾವೆಲ್ಲರೂ ಕೇಳ್ಬೇಕಂತ. ಕ್ಷಮೆ ಇರಲಿ, ಭಾಳ ಲೇಟ್ ಆಯ್ತು ಪ್ರೋಗ್ರಾಮು. 4 ಗಂಟೆಯಿಂದ ಪಾಪ ತಾವು ಮಳೆಯಲ್ಲಿ ಕಾಯ್ತಾ ಇದ್ರಿ. ನಾವು ಮಳೆ ಬಂದದಕ್ಕೆ ಇನ್ನೆಲ್ಲಿ ಹೋಗಂಗಿಲ್ಲ, ಇಲ್ಲೇ ಇರ್ತಾರಂತೇಳಿ ಇರಲಿ ಅಂತೇಳಿ ಕೂಡಿಸಿದ್ವಿ. अभी देखिए ये आप हमारा काम है, क्या है, लाइसेंस आपको दिलाना. अब आपका क्या काम है, हमको सपोर्ट करना और रूल्स फॉलो करना, बस. ऑटो का है तो रोड जाम नहीं करना, स्पीड गाड़ी स्पीड नहीं भगाना, मोटरसाइकिल है तो कंट्रोल में रहना, क्योंकि फैमिली रहता है, भाई रहते हैं, जिम्मेदारी रहता है, बहुत जिम्मेदार रहता है. क्या तो हो गया, पैर टूट गया, हाथ टूट गया, बहुत परेशान होता है. इसलिए सब लोग बहुत काळजीपूर्वक आप गाड़ी चलाना. हमारे आपको भी नहीं तकलीफ होना और एक्सीडेंट हो के दूसरे को भी चेकअप नहीं होगा, दूसरे को भी इंजूर नहीं होना, दूसरे भी मरना नहीं. ऐसा आपका भी सेफ्टी और दूसरे का भी सेफ्टी. कभी भी ऐसा सोच के गाड़ी चलाना, मैं करेक्ट चला रहा हूँ, वो आगे मेरे को मारेगा, ऐसा सोच के चलना. वो अगर फास्ट है तो बाजू हटना, ऐसा ही जाना है गाड़ी. स्पीड ब्रेकर सिग्नल रहता है हमारा सिटी में, सिग्नल कोई भी नहीं जंप करना. फॉलो करते हैं, हाथ ऊपर करो, यस सर बोलो, वेरी गुड. पक्का ಮಾಡಬೇಕು, ನಮ್ಮ ಸಿಕ್ಕ ಕೇಳಬೇಕು, ಲೈಸೆನ್ಸ್ ಕೋನ್ ದಿಲಾಯ ಅಂತ ಕೇಳಬೇಕು. तुम्हें दिलाए साहब, हाँ हाँ ऐसा. ये सब के प्रोग्राम अच्छे के लिए है, ये बहुत डेंजर भी है. अगर लाइसेंस नहीं, इंश्योरेंस नहीं, बहुत डेंजर है. अभी साहब बोले ना, घर डूब जाता है. अच्छा के लिए है और एक बुरा भी है. इसलिए एक्सीडेंट है, कौन भी ऐसा ये नहीं करते. एक्सीडेंट बोलते एक्सीडेंट भी होता है, वो जरा संभाल के रहना. अभी देखो हमारा गाड़ी एक गया था उधर काशी, वो यूपी में, तो बहुत हमको वहाँ से लाना, वो फ्लाइट को 7 लाख 12 लाख ऐसा कुछ, फिर कैसे करके आएगा. ऐसा डेंजर ऐसा नहीं जाना, ऐसा चलाना नहीं. और कन्नड़ ಅವ್ರಿಗೆಲ್ಲ ಹೇಳಿದ್ರಲ್ಲ, ಹಿಂದಿ ಕೇಳಿಲ್ಲ ಅವ್ರಿಗೆ ಹೇಳಿದ್ರು, ಸತೀಶ್ ಮಾತಾಡ್ತಾರೆ ಭಯ. ಪಕ್ಕಾ ಲೈಸೆನ್ಸ್ ಕರಾ देना. ಎಲ್ಲರೂ ಪಕ್ಕಾ ಲೈಸೆನ್ಸ್ 1 ತಿಂಗಳಲ್ಲಿ ಮಾಡಬೇಕು. ನಾವು ಏನು ಬಯಸ್ತೀವಿ, ನಿಮ್ಮಿಂದ ಅಟ್ಲೀಸ್ಟ್ ನಿಮ್ಮಿಂದ ಯಾವುದೂ ಆಕ್ಸಿಡೆಂಟ್ ಆಗಬಾರ್ದು. एक्सीडेंट होना नहीं, गलती से भी नहीं होना, ऐसा तुम ये करना. उसको गाड़ी में भी अच्छा कंडीशन में रखना, टायर गियर देखना, फिटनेस वर्ष को गाड़ी में अच्छा रखो, ब्रेक फेल नहीं होना, टायर बस्ट नहीं होना. तो ऐसा मैकेनिकल फॉल्ट से होता है. वो मैकेनिकल फॉल्ट हो तो आरटीओ आता है, मैकेनिकल डिफेक्ट बोलते हैं, आप सेफ होते हैं.
नेग्लिजेंस, आदमी का नेग्लिजेंस नहीं रहा। हाँ? अभी ऑटो कौन कौन ऑटो को ट्राई करने वाले हैं? ऑटो चलाने को कौन कौन ट्राई कर रहे हैं ऑटो को? ऑटो ऑटो 4 व्हीलर, 3 व्हीलर एंड 4 व्हीलर साहब आते हैं। ನಾವು ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಮೊನ್ನೆ SP ಸಾಹೇಬರು ಸರ್ ಕೆಲವೊಂದು ಲೈಸೆನ್ಸ್ ಅಂತ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಪ್ರಿಂಟ್ ತೆಗೆದಿಲ್ಲ ತಾವು ಆಮೇಲೆ ಕಲೆಕ್ಟ್ ಮಾಡ್ಕೊಡ್ರಿ. ತಾವೆಲ್ಲರೂ ಮುತುವರ್ಜಿ ವಹಿಸಿ 1 ತಿಂಗಳ ಒಳಗಾಗಿ ತಾವೆಲ್ಲರೂ ಒರಿಜಿನಲ್ ಲೈಸೆನ್ಸ್ ಮಾಡ್ಕೋಬೇಕು. ನಿಮ್ಗೆ ಏನಾದರೂ ಕಾನೂನಾತ್ಮಕ ತೊಂದರೆ ಬಂದ್ರೆ ಅಥವಾ ಏನಾದ್ರು ಸಮಸ್ಯೆ ಆದ್ರೆ ನೀವು ನಮ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ನಾವು ಕನ್ಸರ್ನ್ ಅಥಾರಿಟಿ ಫೋನ್ ಮಾಡಿ ನಿಮ್ಗೆಲ್ಲರೂ ಲೈಸೆನ್ಸ್ ಅಪ್ಡೇಟ್ ಆಗುತ್ತಾ ಇತ್ತು ನಾವೆಲ್ಲ ತಮ್ಗೆ ಕೋಆಪರೇಟ್ ಮಾಡ್ತೀವಿ. ತಾವು ಮುತುವರ್ಜಿ ವಹಿಸಿ ಕಂಪಲ್ಸರಿ ನಾವು ಮಾಡಿಸಿಕೊಟ್ಟಂತ ಲೈಸೆನ್ಸ್ 608ಕ್ಕೂ 608 ಒರಿಜಿನಲ್ ಲೈಸೆನ್ಸ್ ನಿಮ್ಮ ಹತ್ರ ಆಗಬೇಕು. ಇದರಲ್ಲಿ ತಾವೆಲ್ಲರಿಗೂ ದ್ವಿಚಕ್ರ ವಾಹನ 153 ಬರೀ 2 ವೀಲರ್ ಅಷ್ಟೇ ಲೈಸೆನ್ಸ್ ಇದೆ ಸರ್. ಅದರ ಉಳಿದಿದ್ದೆಲ್ಲ 4 ವೀಲರ್ ಮತ್ತು ಆಟೋ ಲೈಸೆನ್ಸ್ ಸರ್. ಅದಕ್ಕೆ ತಾವು ಈಗ ಈ ಒಂದು ಕಾರ್ಯಕ್ರಮವನ್ನು ಪ್ರಸ್ತಾವವಾಗಿ ನಾವು ಮಾತಾಡಿದ್ವಿ. ಈಗ ಆಲ್ರೆಡಿ ಮೈಕ್ರೋ ಸಾಹೇಬರು ಮಾತಾಡಿದರೆ ಈಗ ಮಾನ್ಯ SP ಸಾಹೇಬರು ಒಂದೆರಡು ಮಾತಾಡಿ ತಮಗೆ ಲರ್ನಿಂಗ್ ಲೈಸೆನ್ಸ್ ನಿರ್ಧರಿಸಬೇಕಂತ ಕೇಳ್ತಾರೆ. ನಮ್ಮ ಅಡಿಷನಲ್ SP ಅವರಾದ ಶ್ರೀ ಮಹೇಶ್ ಮೇಘಣ್ಣ ಅವರೇ, ಬೀದರ್ DYSP ಸತೀಶ್ ಅವರೇ, ನಮ್ಮ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವರೇ, RTO ಆಫೀಸ್ ರಿಪ್ರೆಸೆಂಟೇಟಿವ್ಸ್ ಮತ್ತು ತಾವು ಎಲ್ಲರಿಗೂ ಮಾಧ್ಯಮದ ಸ್ನೇಹಿತರು ಎಲ್ಲರಿಗೂ ಕೂಡ ನಮಸ್ಕಾರಗಳು. ಮೊದಲನೇದಾಗಿ ನಾನು ಇಷ್ಟು ತಡವಾಗಿ ಬಂದಿದ್ದಕ್ಕೆ ಐ ಅಪಾಲಜೈಸ್, ಅಂದರೆ ಕ್ಷಮೆ ಕೋರ್ತೀನಿ. ಯಾಕಂದರೆ ಬೇರೆ ಕೆಲಸ ಮೇಲೆ ಹೊರಗಡೆ ಹೋಗಿದ್ದೀನಿ. ರೋಡ್ ಮೇಲೆ ನಾವು ಯಾವಾಗಲೂ ರಸ್ತೆ ಸುರಕ್ಷತೆ ಬಗ್ಗೆ ನಮ್ಮ ಆಫೀಸರ್ಸು ಪ್ರಧಾನವಾಗಿ ನಮ್ಮ ಟ್ರಾಫಿಕ್ ಅಧಿಕಾರಿಗಳು ಸಿಬ್ಬಂದಿಗಳು ತಮ್ಮ ಜೊತೆ ರಸ್ತೆ ಸುರಕ್ಷತೆ ಬಗ್ಗೆ ಹಲವಾರು ಬಾರಿ ನಾವು ಹೇಳ್ತಾ ಬರ್ತಾ ಇದ್ದೀವಿ. ಈಗ ನಾನು ರಾತ್ರಿ ನಾನು ಒಂದು ನಮ್ಮ ಔರಾದ್ ತಾಲೂಕಿಗೆ ಹೋಗಿದ್ದೀನಿ. ಅಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು. 2 ಅಲ್ಲೇ ಡೆತ್ ಆಯಿತು. ಇನ್ನು 3 ಜನ ಇಂಜರೀಸ್ ಆಗಿ ಹಾಸ್ಪಿಟಲೈಸ್ ಆಗಿದ್ದಾರೆ. ಸೊ 2 ಆನ್ ದ ಸ್ಪಾಟ್ ಡೆತ್ ಆಯಿತು. ಅದಾದ ಒಂದು ಐ ಥಿಂಕ್ 1 ತಾಸು 2 ತಾಸಿನಲ್ಲಿ ಇನ್ನೊಂದು ಆಕ್ಸಿಡೆಂಟ್ ಆಯಿತು. ಒಂದು ಬೈಕ್ ಅಲ್ಲಿ ಆಕ್ಸಿಡೆಂಟ್ ಆಯಿತು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ರೋಡ್ ಮೇಲೆ ಸುಮಾರು ಪ್ರಿಕಾಷನ್ಸ್ ನಾವು ತಗೋಬೇಕಾಗುತ್ತೆ. ರೋಡ್ ಮೇಲೆ ಶಿಸ್ತು ಪಾಲನೆ ಮಾಡಬೇಕಾಗುತ್ತೆ. ಅದಕ್ಕೆ ಮೊದಲನೇ ಸ್ಟೆಪ್, ನೀವು ಎಲ್ಲರೂ ಕೂಡ ಪ್ರಾಪರ್ ಡಾಕ್ಯುಮೆಂಟ್ಸ್ ನೀವು ನಿಮ್ಮ ಹತ್ರ ಇಟ್ಕೊಳ್ಳೋದು. ಮೊದಲನೇದು ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಆಗ್ಬೋದು, ಆಮೇಲೆ ಇನ್ಶೂರೆನ್ಸ್ ಆಗ್ಬೋದು, ಆಮೇಲೆ ಪೊಲ್ಯೂಷನ್ ಸರ್ಟಿಫಿಕೇಟ್ ಆಗ್ಬೋದು, ಆಮೇಲೆ ಆಲ್ ಅದರ್, ಆಮೇಲೆ ಹೆಲ್ಮೆಟ್ಟು, 4 ವೀಲರ್ ಆದರೆ ಡ್ರೈವಿಂಗ್ ಸೀಟ್ ಬೆಲ್ಟು, ಆಮೇಲೆ ಡ್ರೈವಿಂಗ್ ಡಿಸಿಪ್ಲಿನ್, ಲೇನ್ ಡಿಸಿಪ್ಲಿನ್ ಬಗ್ಗೆ, ಅಥವಾ ಡ್ರೈವಿಂಗ್ ಸೇಫ್ಟಿ ಸಂಬಂಧಪಟ್ಟ ಎಲ್ಲ ಟಿಪ್ಸ್ ಆಗ್ಬೋದು, ಸ್ಕಿಲ್ಸ್ ಆಗ್ಬೋದು, ಅದೆಲ್ಲ ಕೂಡ ರೋಡ್ ಮೇಲೆ ಯಾರಿದ್ದಾರೆ ಗಾಡಿ ಓಡಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಗೊತ್ತಿರಬೇಕು. ಡಾಕ್ಯುಮೆಂಟ್ಸು, ಲೈಸೆನ್ಸು ಇದು ಇಲ್ಲ. ಇದಕ್ಕಿಂತ ನಾನು ಕಂಪ್ಲೀಟ್ ರೋಡ್ ಸೇಫ್ಟಿ ಬಗ್ಗೆ ನಾನು ಹೇಳೋಕ್ಕೆ ನಾನು ಬಯಸುತ್ತೇನೆ. ಬೀದರ್ನಲ್ಲಿ ನಾನು ನೋಡ್ತಾ ಇರ್ತೀನಿ, ನಾನು ಬೈಕ್ ಮೇಲೆ 3 ಜನ ಹೋಗೋದು, ಅಡ್ಡಾದಿಡ್ಡಿ ಹೋಗೋದು, ವಿತೌಟ್ ಹೆಲ್ಮೆಟ್ ಹೋಗೋದು, ಸಡನ್ಲಿ ಬಂದು ಮುಂದೆ ನಿಲ್ಲಿಸೋದು, ಸುಮಾರು ಸಮಸ್ಯೆಗಳಿಂದ ಸುಮಾರು ಆಕ್ಸಿಡೆಂಟ್ಸ್ ನಾವು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಅದೆಲ್ಲ ಕೂಡ ಜವಾಬ್ದಾರಿಯಿಂದ ತಡೆಗಟ್ಟುವುದು ಅತ್ಯವಶ್ಯಕತೆ. ಯಾಕಂದರೆ ಒಂದು ಆಕ್ಸಿಡೆಂಟ್ ಆಗಿದೆ, ಅವನು ಡೆತ್ ಆಗಿದ್ದಾನೆ ಅಥವಾ ಪರ್ಮನೆಂಟ್ಲಿ ಡಿಸೇಬಲ್ ಆಗಿದ್ದಾನೆ ಅಂದರೆ ಆ ಪರಿವಾರಕ್ಕೆ, ಫ್ಯಾಮಿಲಿಗೆ ಪರ್ಮನೆಂಟ್ ಲಾಸ್ ಆಗುತ್ತೆ. ಸೊ ದಯವಿಟ್ಟು ಇದೆಲ್ಲ ತಮ್ಮೆಲ್ಲ ಗಮನದಲ್ಲಿ ಇಟ್ಕೊಂಡು
ರಸ್ತೆ ಸುರಕ್ಷತೆ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ. ಅದು ನಮಗೋಸ್ಕರ ಅಲ್ಲ, ಅದು ನಿಮಗೋಸ್ಕರನೇ. ಇಟ್ ಈಸ್ ಫಾರ್ ಯುವರ್ ಸೇಫ್ಟಿ. ಇದು ಎಲ್ಲ ತಾವೆಲ್ಲ ಮಾಡ್ತೀರಿ ಅಂತ ನಾನು ಆಶಿಸುತ್ತಾ, ಇಷ್ಟು ಜನ ತಾವೆಲ್ಲ ಇಲ್ಲಿಗೆ ಬಂದಿದ್ದೀರಿ, ರೆಸ್ಪಾಂಡ್ ಮಾಡಿ ನಮ್ಮ ಇಷ್ಟೆಲ್ಲ ಇನಿಷಿಯೇಟಿವ್ ತಗೊಂಡು ಆಮೇಲೆ ಇಷ್ಟೆಲ್ಲ ಕೆಲಸ ಮಾಡಿದ್ದಕ್ಕೆ ಐ ಅಪ್ರಿಷಿಯೇಟ್ ಮೈ ಟ್ರಾಫಿಕ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್. ಇದೇ ರೀತಿ ತಾವೆಲ್ಲ ರೋಡ್ ಸೇಫ್ಟಿನ ಕಡ್ಡಾಯವಾಗಿ ರೋಡ್ ಸೇಫ್ಟಿ ಮೆಷರ್ಸ್ನ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅಂತ ತಿಳಿಸುತ್ತಾ ಧನ್ಯವಾದಗಳು. ಥ್ಯಾಂಕ್ ಯು.